ಯಾವೂರು? ನವಿಲೂರು. ನವಿಲೂರಾ? ಅರೆ ನವಲೂರ್ ಕ್ರಾಸ್ ದಾರಿ ಬೇಗ ಹೇಳ್ಕೊಡ್ರಿ. ನವಲೂರ್ ಕ್ರಾಸ್ ಐಟ್ರಿ. ಬರ್ತಾ ಇದ್ದಾಳಿಯೇ? ಅಲ್ಲಿ ಅಲ್ಲಿ ತಂದಿದ್ದಾಳಲ್ವಾ? ಹೌದು ಕಣೆ, ತಂದಿದ್ದೆ. ಏನ್ ಅನ್ಕೊಂಡ್ಬಿಟ್ರೆ ನನ್ನ? ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಆ ಕಾಳನ್ ಕೈಗೆ ಸಿಕ್ಕಾಕೊಂಡ್ಬಿಡ್ತಿದೆ ಕಣ್ರೆ. ನಂಗ್ ಗೊತ್ತು ಈ ಜಿಂಕೆ ಮರಿ ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ ಅಂತ. ಈ ಪೂಸಿ ಎಲ್ಲ ಬೇಡ, ತೆಗಿ ಉಪಕಾರ. ನೀ ಮಾವಿನಕಾಯಿ ತೆಗಿ. ಕಾಯಿಗಳು ತಗೊಂಡ್ ಬರ್ತಿದೆ ಕಣ್ರೆ, ಎದುರುಗಡೆನೆ ಕಾಳ ಬಂದ್ಬಿಟ್ಟ ಗೊತ್ತಾ? ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ನಾನು. ಅಯ್ಯೋ ನಿನ್ನ, ಅದನ್ನ ಹಾಗ ತಿನ್ನೋದು, ಉಪ್ಪು ಖಾರ ಹಚ್ಕೊಂಡ್ ತಿನ್ಬೇಕು. ನಂಗೊಂದ್ ಸ್ವಲ್ಪ ಕೊಡೆ. ಚೆನ್ನಾಗಿದೆ ಇಲ್ಲಿ ನೋಡಿ. ಈ ದಾರಿ ಎಲ್ಲಿಗೆ ಹೋಗುತ್ತೆ? ಈ ದಾರಿನ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಬಿದ್ದಿರುತ್ತೆ. ಅದ್ ನನ್ಗೂ ಗೊತ್ತು. ಇದ್ ನವಿಲೂರ್ಗ್ ಹೋಗುತ್ತಾ ಅಂತ ಕೇಳ್ದೆ. ನವಿಲೂರ್ಗ? ಓ, ನೀವ್ ಹೋದ್ರೆ ಅದು ಹೋಗುತ್ತೆ. ಹೋಗಿ ಹೋಗಿ ನಿಮ್ಮನ್ ಕೇಳಿದ್ನಲ್ಲ, ನಾನ್ ಮುಟ್ಟಾಳ. ಹೌದು. ಏನೋ ಹುಡುಗಿ ಇರುವಂತ ಸದಾ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀರಾ? ತಲೆಲ್ಲ ಮಾತಾಡಿದ್ದು ಬಾಯಿಲಲ್ವೇನೆ? ಅದು ಯಾರ್ ನಿಮ್ಮನ್ ಸಾಕ್ ಬೆಳ್ಸಿದ್ರೋ ಆ ದೇವ್ರೇ ಕಾಪಾಡ್ಬೇಕು. ಗಂಡು ಬೀರಿಯರು ನೀವು ಉದ್ಧಾರ ಆದ ಹಾಗೆ. ಯಾರೇ ಇವನು? ನಮ್ಮೂರ್ಗೆ ಬಂದು ನಮ್ಮನ್ನೇ ಛೇಡಿಸ್ತಾನೆ. ಮಾಡ್ತೀನಿ. ಯಾರೋ ಏನೋ ಕಣೆ, ಪಾಪ ಸುಮ್ನೆ ಇರೇ. ಯಾರಾದ್ರೇನೆ? ಸರಿಯಾಗಿ ಓಡಿಸ್ತೀನಿ ನೋಡು. ರೀ ಸ್ವಾಮಿ, ರೀ ಆ ದಾರಿಲಿ ಹೋಗ್ಬೇಡಿ. ಈ ಗದ್ದೆ ತೆವರಿನ ಮೇಲೆ ಹೋಗಿ ನೇರ ನವಿಲೂರ್ಗೆ ಹೋಗುತ್ತೆ. ಹಾ, ಏನ್ ಮಾಡ್ತೀಯ? ನೋಡ್ತಾ ಇರು. ಹುತ್ತದಲ್ಲಿ ಕಣೆ. ನೀವೆಲ್ಲ ಇಷ್ಟೊಂದು ಬಾಕಿ ಉಳಿಸ್ಕೊಂಡ್ಬಿಟ್ರೆ ನಾ ಈ ವರ್ಷ ಹಿಸಾಬ್ ಕಟ್ದಂಗೆ. ರಾಮಯ್ಯ 3 ಕಾಲಾಣೆ, ಮಂಜಯ್ಯ 3 ರೂಪಾಯಿ, ನರಸಿಂಹನಾಯಕ 5 ರೂಪಾಯಿ, ಲೋ ಮುನಿಯ, ಅಯ್ಯೋ ಶಿವ 8 ರೂಪಾಯಿ 2 ಆಣೆ. ಕರ್ಕೊಂಡ್ ಬಂದ್ಯಾ? ನಾ ಹೋದ್ರೆ ಬಿಟ್ಟೆನ ಎಳ್ಕೊಂಡ್ ಬಂದೆ ನೋಡ್ರಿ. ಯಾಕೋ ಕರಿಯಣ್ಣ, ಸರ್ಕಾರಕ್ಕೆ ಕೊಡ್ಬೇಕಾಗಿರೋ ಕಂದಾಯನ ಕೊಡದೆ ಭೂಮಿನ ಅನುಭವಿಸೋಕೆ ಅದೇ ನಿನ್ನ ಅಪ್ಪನ್ ಚಪ್ಪೋಡು ಅಂತ ತಿಳ್ಕೊಂಡಿದೀಯಾ? ಕೊಡೋ 3 ರೂಪಾಯಿ 12 ನನಗೆ, ನನ್ನ ಆಳ ನಿನ್ ಮನೆಗೆ 6 ಬಾರಿ ಅಟ್ಬೇಕಾ? ಸಮಯಾರ ಮನೆಯಾಗೆ ಉಣ್ಣೋದಿಕ್ಕೂ ಕಾಸಿಲ್ಲ, ಇಲ್ದ ಹೋದ್ರೆ ಉಳಿಸ್ಕೋತಿದ್ನ. ಈ ಹಳೆ ಆಟನೆಲ್ಲ ನನ್ನ ಹತ್ರ ಆಡ್ಬೇಡ.
ಒಳ್ಳೆ ಮಾತನ್ನ ತಂದು ಕೊಟ್ಬಿಡು. ಹಾ ಏನೋ ಸಮಯ ಅಂತಾನೆ, ಮುಂದಿನ ಸಲ ತಂದು ಕೊಡ್ತಾನ ಬಿಡು ಸ್ವಾಮಿ. ಏ ಕರಿಯ ತಂದು ಕೊಟ್ಬಿಡೋ. ಅಯ್ಯೋ ಚೆನ್ನಯ್ಯ, ಹೀಗ್ ಹೇಳ್ಕೊಂಡು 3 ವರ್ಷದಿಂದ ಬಾಕಿ ಉಳಿಸ್ಕೊಂಡು ಬಂದಿದ್ದಾನೆ. ಇವರೆಲ್ಲ ಹೀಗ್ ಮಾಡಿದ್ರೆ ನಾ ಅಮಲ್ದಾರ ಹತ್ರ ಹೋಗಿ ಏನ್ ತಲೆ ಚಚ್ಕೊಳ್ಳಿ. ಏ ಕರಿಯಣ್ಣ, ಬಾರೋ ಇಲ್ಲಿ ಬಾರೋ. ಚಳವಳಿ ಗಿಳವಳಿ ಸೇರ್ಕೊಂಡಿದೀಯೇನೋ? ಅಯ್ಯಯ್ಯೋ ಇಲ್ಲ ಸ್ವಾಮಿ, ಬಡವಾ ನೀ ಮಡಗ್ದಂಗಿರೋ ಅಂತ. ನಮ್ಗೆ ಯಾಕೆ ಸ್ವಾಮಿ ಚಳವಳಿ ಎಲ್ಲ? ನಮ್ ನವಲೂರು ಉಳಿದ ಎಲ್ಲಾ ಊರುಗಳಿಗಿಂತ ವಾಸಿ. ಅದೇ ನರಸಾಪುರದೊಳಗೆ ಒಬ್ರು ಕಂದಾಯನ ಕಟ್ಟಿಲ್ವಂತೆ. ಹೌದಾ? ಕರಿಯಣ್ಣ ಆದಷ್ಟು ಬೇಕು ಕಟ್ಬಿಡು. ಆಯ್ತು, ತಮ್ಮ ಪಾದಕ್ ತಂದು ಒಪ್ಪಿಸ್ತೀನಿ ಸ್ವಾಮಿ. ಅಷ್ಟೊಂದು ಮಾಡ್ಬಿಡಪ್ಪ. ಇನ್ಯಾರು? ವೆಂಕ, ನಿಂದೇನಯ್ಯ ತಾಪತ್ರೆ? ಅಲ್ಲ, ಬರೇ 3 ರೂಪಾಯಿ 4 ಆಣೆಗೆ ಹೀಗಾದ್ರೆ ಹೇಗೆ? ವರ್ಷಕ್ಕೂ ಕಂದಾಯ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗತ್ತಾ ಹೇಳು? ನಾನು ಮಂಜುನಾಥ ಅಂತ, ಈ ಊರ್ಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ಅಯ್ಯೋ ಶಿವರೇ, ನಿಮ್ಮನ್ನ ನೋಡಿದ್ರೆ ಕಂಬಳದ ಕೋಣನಿಂದ ಓಡ್ ಬಂದಿರೋ ಮನುಷ್ಯ ಕಾಡ್ತಿರಲ್ಲ. ಅವ್ರಿಗೆ ಗಾಡಿ ಮಾಡ್ಕೊಂಡ್ರಲ್ಲ ಬಿಡಿ. ಗದ್ದೆ ತೆವರಿನ ಮೇಲೆ ಬರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ, ಅದಕ್ಕೆ ಸೊಗಸಾದ ದಾರಿ ಬಿಟ್ಟು ಆ ಗದ್ದೆ ತೆವರಿನ ಮೇಲೆ ಯಾಕೆ ಏನೇ? ಸದ್ಯ ಪೆಟ್ಟಾಗ್ಲಿಲ್ವಲ್ಲ? ಇಲ್ಲ ಅಂಥದ್ದೇನಿಲ್ಲ. ಪದ್ಮ, ನೀನ್ ಹೋಗೆ ನೀನೇ ಹೋಗೆ. ಏನಪ್ಪಯ್ಯ? ಓ ನೀ ಬಂದ್ಯಾ? ಬಾ. ಇಲ್ಲಿ ನೋಡೋ, ಮೇಷ್ಟ್ರು ಬಂದಿದ್ದಾರೆ. ಈಗ ಅವ್ರ ಸ್ನಾನ ಊಟದ ವ್ಯವಸ್ಥೆ ಆಗ್ಬೇಕು. ಆಗ್ಲಿ ಅಪ್ಪಯ್ಯ. ಮೇಷ್ಟ್ರೆ, ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಆಗ್ಲಿ. ಬನ್ನಿ. ವೆಂಕ, ಸ್ವಾಮಿ ಬೆಷ್ಟೇ. ನಾ ಹೇಳ್ದಂಗ್ ಮಾಡು. ನಿನ್ ಕೈಲಾದಷ್ಟು ಕಟ್ಬಿಡು. ಈಗ ವರ್ಷಕ್ಕೆ ಮುಂದೂಡಿಸ್ತಾ ಹೋಗುತ್ತೆ. ಮೇಷ್ಟ್ರ, ಆ ಚಪ್ಲಿನ ಮೂಲೆನಾಗ ಇಡಿ. ಒಳ್ಳೆ ಮೇಷ್ಟ್ರು. ಆ ಕೊಳಕ್ ಚಪ್ಲಿನ ಕೈನಾಗ ಹಿಡ್ಕೊಂಡು ಹೋಯ್ತಾವ್ರಲ್ಲ. ಯಾರದು? ಮೇಷ್ಟ್ರ? ಏನು ಮೇಷ್ಟ್ರೆ, ಬೆಳಿಗ್ಗೆ ಎದ್ದು ಇಷ್ಟು ದೂರ? ರಾಘವ ಇದಾರೋ ಹೋದ್ರೋ ನೋಡ್ಕೊಂಡು ಹೋಗೋಣ ಅಂತ. ಓಹೋ, ಅವ್ರ ಎಲ್ಲಿಯೂ ಹೋಗಿಲ್ಲ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ. ನಾನು ಆ ವ್ಯವಸ್ಥೆ ಮಾಡಿದ್ದೀನಿ. ಪದ್ಮ, ಬಾಗಿಲು ಯಾರು ತೆಗ್ದದ್ದು? ಪದ್ಮ, ಏನಪ್ಪಯ್ಯ? ಬಾಗಿಲು ಯಾರು ತೆಗ್ದದ್ದು? ಯಾಕೆ 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 ಹೀಗ್ ಮಾಡ್ದೆ? ನಿನಗೆ ಯಾಕೆ ಬೇಕಾಗಿತ್ತು? ಮೇಷ್ಟ್ರು ಅಷ್ಟು ನಂಬಿ ಅವ್ರನ್ನೆಲ್ಲಿ ಬಿಟ್ಟು ಹೋದಾಗ ಅದು. ಏನಂದೆ? ನನ್ನ ಮಾತಿಗಿಂತ ಮೇಷ್ಟ್ರು ಮರ್ಯಾದೆ ಹೆಚ್ಚಾಯ್ತಾ ನಿನಗೆ? ಹಾಗಲ್ಲ ನನಗೆ ಎದುರುವಾದಿಸ್ತೀಯ? ತಡಿ ಮೇಷ್ಟ್ರೆ, ನೀವು ಬಂದ್ ಕೆಲಸ ಆಯ್ತಲ್ಲ, ಹೊರಡಿಲಿಂದ ಹೊರಡಿ. ಯಾರು ಎಷ್ಟೆಷ್ಟರಲ್ಲಿ ಇರ್ಬೇಕು ಅಷ್ಟೆಷ್ಟರಲ್ಲಿ ಇರ್ಬೇಕು. ಸರಿಗೆ ತೋರಿಸಿದ್ರು ಅಂತ ಹೆಗಲೇ ಇರಬಾರ್ದು.
ಚೆನ್ನಾಗಿದೆ. ಬಿಡಿ, ನಾನೇ ಹಿಡ್ಕೊಳ್ತೀನಿ. ಪರವಾಗಿಲ್ಲ, ನಾ ಹಿಡ್ಕೊತೀನಿ. ಬಿಡಿ, ಅಷ್ಟೇನ್ ಭಾರ ಇಲ್ಲ. ಗಂಡಸ್ರು ಹಿಡ್ಕೋಬಾರ್ದು. ಬಿಸ್ತಿದೆ ಅಲ್ಲ? ದಿನ ಇದ್ದಿದ್ದೆ. ಆದ್ರೂ ಯಾಕೋ ಜಾಸ್ತಿ. ಹೌದು, ಇವತ್ತೇನ್ ಶಾಲೆಗೆ ಹೋಗ್ಲಿಲ್ವಾ? ಶಾಲೆಯಿಂದಲೇ ಬಂದದ್ದು. ಹಾಗೆ ಬೇಜಾರಾಗಿ ದಾಸ ನಮ್ಮ ಬರೀತಾ ಕೂತಿದ್ದೆ. ಹೌದು, ಅಷ್ಟೊಂದ್ ಕವನ ಬರೀತಿರಲ್ಲ, ಶಾಲೆಯಲ್ಲಿ ಯಾಕೆ ಒಂದೇ ಪದ್ಯ ಹೇಳ್ಕೊಡ್ತೀರಾ? ಯಾರು ಹೇಳಿದ್ದು? ನನ್ ಗೆಳತಿ. ಏಯ್ ಅಮ್ಮ, ನಿಂತ್ಕೊಳ್ಳಿ. ಏಯ್ ನಿಂತ್ಕೊಳ್ಳಿ. ಏನ್ ಮೇಷ್ಟ್ರೆ, ಬಹಳ ಮುಂದುವರೆದಿರೋ ಆಗಿದೆ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಶಾನ್ಭೋಗ್ರೆ. ನಾನು ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಅರ್ಥವಾಗುತ್ತೆ. ಶ್ಯಾಮರಾವ್ ಎಲ್ಲಿ? ಊಟ ಮಾಡ್ತಾ ಇದ್ದಾರೆ, ಬನ್ನಿ ಒಳಗೆ ಬನ್ನಿ. ಗೌರಮ್ನವ್ರೆ, ಏನು ಸಿಹಿ ತಗೊಳ್ಳಿ. ಸಿಹಿನಾ? ಯಾಕೆ? ನಮ್ ಪದ್ಮನ್ ಮದುವೆ ನಿಶ್ಚಯ ಆಯ್ತು. ಹೌದೇ? ಏನಂದ್ರೆ ಏನಂದ್ರೆ ಕೇಳಿದ್ರಾ? ಏನೇ? ನಮ್ ಪದ್ಮಗ್ ಮದ್ವೆ ನಿಶ್ಚಯ ಆಯ್ತಂತೆ. ಹೌದೇ? ಹೌದು. ಗಂಡ್ಯಾರೋ? ಇನ್ಯಾರು ಶ್ಯಾಮರಾವ್ರೆ? ಹೋದ್ ಸರಿ ನಗರದಿಂದ ಬಂದಿದ್ರಲ್ಲ ಅಮಲ್ದಾರು, ಅವ್ರೆ. ಓ, ಅದೇ ಅಮಲ್ದಾರ್ ಕೃಷ್ಣಯ್ಯರು, ಸೂರ್ನಳ್ಳಿ ಕಡೆಯವರು. ಏನೋ ಮನೆ ತಾಪತ್ರಯ ಅಂತ ಮದುವೆ ಮುಂದೂಡಿದ್ರಲ್ಲ, ಈಗ ಒಪ್ಕೊಂಡಿದ್ದಾರೆ. ಹೌದೇ? ಇದು ಪದ್ಮಂಗ್ ಗೊತ್ತಾ? ಇನ್ನೂ ಇಲ್ಲ, ಊರಿಂದ ನೇರವಾಗಿ ಮೊದಲು ನಿಮ್ಮನೆಗೆ ಬಂದೆ. ನೀವು ದಂಪತಿಗಳು ಮುಂದೆ ನಿಂತು ಕನ್ಯಾದಾನ ಮಾಡಿ ಮದುವೆ ನಡೆಸ್ಕೊಡ್ಬೇಕು. ಅಗತ್ಯವಾಗಿ. ಪದ್ಮ ನಿಮ್ಗೆ ಹೇಗೋ ನಮ್ಗೂ ಹಾಗೆ ಮಗಳೇ ಅಲ್ವೇ? ಗೊತ್ತಿಲ್ವೇ, ಅದಕ್ಕೆ ಬಂದೆ. ಸರಿ, ನಾ ಬರ್ತೇನೆ. ಉಂಟ ಎಲ್ಲಾದ್ರೂ ಬನ್ನಿ, ಕೂತ್ಕೊಳ್ಳಿ. ಬೇಡ, ಪದ್ಮ ಊಟಕ್ಕೆ ಕಾದಿರ್ತಾಳೆ. ಸರಿ, ಬರ್ತೀನಿ ಗೌರಮ್ಮ. ನಿಜವಿನೇ? ಹೌದು ಕಣೆ, ಅಪ್ಪಯ್ಯನೇ ಸಿಹಿ ತಂದ್ಕೊಟ್ಟಿದ್ದು. ನಿನ್ಗೂ ಬೇಕಾ? ಬೇಡಮ್ಮ. ತುಂಗೆ, ಮೇಷ್ಟ್ರು ಎಲ್ಲಿ ಸಿಗ್ತಾರಿ? ಇನ್ನೆಲ್ಲಿ? ಶಾಲೆಲೆ. ಯಾಕೆ ಸ್ವಾಮಿ ಇಷ್ಟೊಂದು ತರಾತುರಿ ನಿಮ್ಗೆ? ಬೆಳೆದ ಮಗಳನ್ನ ಎಷ್ಟು ದಿವಸ ಅಂತ ಮನೇಲೆ ಇಟ್ಕೊಳ್ಳೋದು ಚೆನ್ನಯ್ಯ. ಅಂತೂ ಹೋದ ಕೆಲಸ ಹೂವಿನ ಸರ ಎತ್ಕೊಂಡಂಗ ಆಯ್ತು. ಎಷ್ಟಾದ್ರೂ ದೊಡ್ಡ ಮನುಷ್ಯರು ಅಂದ್ರೆ ದೊಡ್ಡ ಮನುಷ್ಯರೇ ಅಲ್ವಾ? ಪದ್ಮ, ನಾನಿನ್ ಬರ್ತೀನಿ ಶಾನ್ಭೋಗ್ರೆ. ಬಾ, ಹೋಗ್ತೀಯಂತೆ. ಎಲ್ಲಿ ಹೊರಟಿದ್ಯಮ್ಮ ಇಷ್ಟೊತ್ನಲ್ಲಿ? ಕನಕನ ಮನೆಗೆ ಕಸೂತಿ ಬಟ್ಟೆ ತರೋಕೆ. ನಾಳೆ ನಾಳಿದ್ರಲ್ಲಿ ಮದುವೆ ಆಗ್ಬೇಕಾಗಿರೋ ಹುಡುಗಿ ತಗೋ. ಹೊರಗೆ ಹೋಗೋದಕ್ಕೆ ಹೊತ್ತು ಗೊತ್ತಿಲ್ವೇನಮ್ಮ? ತಗೋ, ನಡಿ ಹೋಗು ಒಳಗೆ. ಹೋಗು, ಮನೆ ಕೆಲಸ ಇರ್ಬೇಕಲ್ಲ. ಹೋಗು. ಚೆನ್ನಯ್ಯ, ಜೋಯಿಸ್ರೇ ಹೇಳಿದ್ದಾರೆ, ಈ ಶ್ರಾವಣ ಶುಕ್ಲಾಷ್ಟಮಿ ಒಳ್ಳೆ ದಿನವಂತೆ, ಮುಗಿಸ್ಬಿಡಿ, ಎಲ್ಲ ಮನಸ್ಸಿನಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು ಸ್ವಾಮಿ, ಎಲ್ಲ ನಿಮ್ ಮನಸ್ಸಿನಲ್ಲಿದ್ದ ಹಾಗೆ ಆಗ್ತಾ ಇದೆ. ಅಂದ್ರೆ ಚೆನ್ನಯ್ಯ, ಮದುವೆಗೆ 10 ದಿವಸ ಮಾತ್ರ ಉಳಿದಿದೆ. ಸಿದ್ಧತೆಗಳೆಲ್ಲ ಆಗ್ಬಿಡ್ವೆ. ಅಮಲ್ದಾರೆ ಅಳಿ ಆಗೋದಾದ್ರೆ 10 ದಿನ ಯಾಕೆ ಸ್ವಾಮಿ, 10 ಗಂಟೆಲೆ ಆಗ ಹೋಗುತ್ತೆ. ಸರಿ ಸರಿ, ಹೀಗಂದ್ರೆ ಹೇಗೋ? ನೀನೇ ಮುಂದೆ ನಿಂತು ಮಾಡಿಸ್ಬೇಕಪ್ಪ. ಮೊದ್ಲೇ ನೀನು ಕೇಳಲಿಲ್ಲ, ಬೇಜಾರು ಮಾಡ್ಕೋಬೇಡ. ಯಾರನ್ನ ಕೇಳ್ಬೇಕಾಗಿತ್ತೋ ಅವ್ರನ್ನೇ ಕೇಳಲಿಲ್ಲ ಅಂದ್ಮೇಲೆ
ನಾ ಯಾವ ಊರ್ ದಾಸಯ್ಯ ಬಿಡಿ ಸ್ವಾಮಿ. ಆಯ್ತು, ನಾ ಇನ್ ಬರ್ತೀನಿ. ಹಂಗೆ ಆ ತಿಮ್ಮಾಚಾರಿ ಚಪ್ರ ಕಟ್ಟಕ್ಕೆ ಹೇಳಿ ಹೋಯ್ತೀನಿ. ಯಾರೋ ಅಳ್ತಾ ಇರೋಂಗೈತಲ್ಲ, ಯಾರು? ಪದ್ಮವ್ವ, 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 ಯಾಕ ನನ್ ತಾಯಿ ದೀಪಾನು ಹಚ್ಚದೆ ಹಿಂಗ್ ಅಳ್ತಾ ಕುಂತಿದಿ? ಮನೆ ಬೆಳಗ್ಬೇಕಾಗಿರೋ ಹೊತ್ನಾಗೆ ಹಿಂಗ್ ಕತ್ಲು ಮಾಡ್ಕೋಬಾರ್ದು. ಹೋಗು, ದೀಪ ಹಚ್ಚಿ ಹೋಗು. ನನ್ ಪಾಲ್ಗೆ ಇನ್ನೆಲ್ಲಿ ಬೆಳಕು ಚೆನ್ನಯ್ಯ. ಹಂಗಂದ್ರಿ ಹೆಂಗವ್ವ? ಹೋಗು ಹೋಗು ನನ್ ತಾಯಿ. ನಿನ್ ಕೈಯ ಹಚ್ಚಿ ದೀಪ ನಿನ್ ಮುಂದ್ ದಾರಿ ತೋರಿಸ್ತೈತೆ. ಹೋಗು ಹೋಗವ್ವ, ಹೋಗು ನನ್ ತಾಯಿ. ಕಷ್ಟ ಸುಖ ಅನ್ನೋದು ನೆಳ್ಳು ಬೆಳಕಿದ್ದಂಗೆ, ಒಂದನ್ನು ಬಿಟ್ಟು ಇನ್ನೊಂದು ಇರೋಕಿಲ್ಲವ್ವಾ. ಅವ್ವವ್ವಾ, ಹಿಂಗೆ ದೀಪದಂಗೆ ಯಾವಾಗ್ಲೂ ನಿನ್ ಮುಖ ಲಕಲಕ ಅಂತ ಹೊಳಿತಿರ್ಬೇಕು. ಚೆನ್ನಯ್ಯ, ಮೇಷ್ಟ್ರನ್ನ ನಾನು ಹೇಗ್ ಮರೀಲಿ? ಅಪ್ಪಯ್ಯ ನನಗ್ ಬಲವಂತ ಮಾಡಿ ಮದ್ವೆ ಮಾಡಿದ್ರೆ ನನಗ್ ಉಳ್ದಿರೋದು ಒಂದೇ ಒಂದ್ ದಾರಿ. ಛೇ ಬುಡ್ತು ನನ್ ತಾಯಿ. ಆ ಜಗ ಕಾಯೋನು ಈ ನನ್ನ ಮಗ ಕಾಯ್ದೆ ಓದನ. ಯಾರ್ಯಾರ ಕೈಲಿ ಏನೇನು ಮಾಡಿಸ್ಬೇಕೋ ಮಾಡಿಸಿಯೇ ತೀರ್ತಾನೆ. ನೀನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗು. ದೇವ್ರಿ ದೀಪ ಹಚ್ಚಿ ಆರ್ಕೆ ಒತ್ಕ, ಎಲ್ಲ ಒಳ್ಳೇದಾಯ್ತದೆ. ಹೋಗು. ನಮಸ್ಕಾರ. ನಿಮ್ ಬಗ್ಗೆ ಅಮಲ್ದಾರ್ ಹತ್ರ ಹೇಳಿದ್ವಿ. ಆಯ್ತು, ನಮಸ್ಕಾರ. ಏನಯ್ಯ ನಡಿಯ ಹೊರಗೆ. ಅದು ನಮಸ್ಕಾರ ಬುದ್ಧಿ. ನಮಸ್ಕಾರ. ಪ್ಯಾಡಿಯಯ್ಯ, ಏನಯ್ಯ ಒಳ್ಳೆ ದನ ನುಗ್ದಂಗ್ ನುಗ್ತಾ ಇದ್ದೀಯಲ್ಲ, ನೀನೇನ್ ಪಟೇಲ್ನ ಇಲ್ಲ ಶಾನ್ಭೋಗ್ನ? ಅದನ್ನೆಲ್ಲ ಕೇಳಕ್ ನೀ ಯಾರ್ಲ? ನಾನು ಏಟೋತಿಂದ ನೋಡ್ತಾವನಿ. ಒಳ್ಳೆ ಜಬರ್ದಸ್ತ ಪೇಟ ಹಾಕೊಂಡ್ ಬಂದ್ರೆ ಕೈ ಮುಗಿದು ಒಳಗ್ ಬಿಡ್ತೀಯಾ? ನಾ ಕುಂತೇವನಿ, ಎಟೋದ್ ಕುಂತಿರೋದು. ನಾವೇನ್ ಮನುಷ್ಯಲ್ವಾ? ಅವರೆಲ್ಲ ದೊಡ್ಡವರು, ಸಾಹೇಬ್ರು ನೋಡಕ್ ಬರ್ತಾರೆ. ನಾನೇನ್ ಮೇಜು ಕುರ್ಚಿ ನೋಡಕ್ ಬಂದೀನಿ? ನಾನು ಸಾಹೇಬ್ರ ನೋಡಕ್ಕೆ ಬಂದಿರೋದು. ಪ್ಯಾಡಿಯಲ್ಲೇ ನಮಸ್ಕಾರ. ಪ್ಯಾಡಿಯಯ್ಯ, ಅದೇನ್ ಹೇಳ್ಬೇಕು, ನನ್ ಮುಂದ್ ಹೋದ್ರು ನಾನ್ ಅವ್ರ ಮುಂದ್ ಹೋದ್ರಕಂತೀನಿ. ನೀ ಅವ್ರ ದೊಣ್ಣೆ ನಾಯಕ, ನಿಂತ ಹೋದ್ರಕ್ಕೆ ನಾ ಸಾಹೇಬ್ರು ತಾವನೇ ಹೋದ್ರದು. ನೋಡು, ಹಿಂಗೆಲ್ಲಾ ಮಾತಾಡ್ದಿ ಅಂತಂದ್ರೆ ಕತ್ತಿಡ್ದು ಆಚಿಕ್ತಾ ಬಿಡ್ತೀನಿ. ಏನ್ ಎದುರಿಸ್ತೀಯಾ? ಡಬ್ಬು ನೋಡವ ಮಾಡೋಗದ ಅಂದ್ರೆ ಹಂಗೆ ಬುಂಡೆ ಎಲ್ಲ ನಿಗಿರ್ಕೊಂಡ್ಬಿಡ್ಬೇಕು. ನೋಡು, ಸುಮ್ಕಿರು. ನೋಡಿ ಸ್ವಾಮಿ, ಇವ್ನ್ ಯಾವನೋ ಗೊತ್ತಿಲ್ಲ, ಬೆಳಿಗ್ನಿಂದ ಬಂದು ನಿಮ್ಮನ್ ಕಾಣ್ಬೇಕು ಅಂತ ಒಂದೇ ಪಟ್ಟಿಟ್ಕೊಂಡು ಕುಂತ್ಕೊಂಡ್ಬಿಟ್ಟವನೆ. ನಾನು ಹೇಳ್ತಾ ಇವನಿ ಸಾಹೇಬ್. ಯಾರಯ್ಯ ನೀನು? ಲವಿಲು ನೋನು ಸ್ವಾಮಿ, ಬೆಳೆಗಾರ ಚೆನ್ನಯ್ಯ ಅಂತ. ನಿಮ್ ತವ ಹೊಸಿ ಮಾತಾಡ್ಬೇಕಿತ್ತು ದಣಿ. ಏನದು? ನಮ್ ಶಾನ್ ಬೋಗ್ರು ಮಗಳು ಪದ್ಮವನ್ ಜೊತೆ ತಮ್ಮ ಲಗ್ನ ಗೊತ್ತಾಗೈತೆ ಅಂತ ತಿಳಿತು, ಅದಕ್ಕೆ ಬಂದೆ ಬುದ್ಧಿ. ಅದ ಏನಾದ್ರೂ ಹೇಳ್ ಕಳ್ಸದ್ಲಾ ಬುದ್ಧಿ? ಪದ್ಮವನ್ನ ಚಿಕ್ಕ ಮಗಿನಿಂದ ನೋಡ್ತಾ ಬಂದೀನಿ. ಅವ್ರ ಮನ್ಸು ಶಾನ್ ಬೋಗ್ರಿಗಿಂತ ನನಗೆ ಶಾನೆ ಚಂದ ಗೊತ್ತು. ನಮ್ಮೂರ್ ಮೇಷ್ಟ್ರ ಮ್ಯಾಗೆ ಅವ್ರಿಗೆ ಮನ್ಸಾಗೈತೆ ಬುದ್ಧಿ. ಮೇಷ್ಟ್ರು ಮಂಜಾತಪ್ಪನು ನಮ್ ಪದ್ಮವನ್ ಮ್ಯಾಗೆ ಆಸೆ ಇಟ್ಕೊಂಡವ್ರೆ ಬುದ್ಧಿ. ಬಂಗಾರದಂತ ಜೋಡಿ. ಈ ಜೋಡಿನ ಒಂದ್ ಮಾಡಿದ್ರೆ ಆ ಪುಣ್ಯ ನಿಮಗೆ ಸಿಗ್ತದೆ ಸ್ವಾಮಿ. ಏನೋ ತಾಪತ್ರೆ ಹೇಳ್ತಾನೆ ಅಂತ ಸುಮ್ಮನೆ ಇದ್ರೆ ಇಲ್ಲ ಬುದ್ಧಿ. ನನಗೆ ತಾಪತ್ರೆ ತಂದಿರ್ತಾ ಇದ್ಯಾ? ತಪ್ಪು ತಿಳ್ಕೊಬಿಡಿ ಬುದ್ಧಿ. ನಿನಗೆ ಜ್ಞಾನ ನಡ್ಕಿದ್ಯಲ್ವಾ? ಬ್ಯಾಡಿ ಬುದ್ಧಿ ರಂಗ, ಬ್ಯಾಡಿ ಬುದ್ಧಿ. ಮಾಸ್ವಾಮಿ ಬ್ಯಾಡಿ ಬುದ್ಧಿ. ನಿಮಗೆ ಹೇಳೋ ಇಲ್ಲ ಬುದ್ಧಿ. ಎರಡು ಜೋಡಿ ಒಂದು ಮಾಡಿ ಪುಣ್ಯ ನಿಮ್ಗೆ ಸಿಗ್ತದೆ ಬುದ್ಧಿ. ಅದ್ ಮಾಡ್ಬೇಡಿ ಬುದ್ಧಿ. ಹೋಗಿ ಎಳೆ ಮನಸ್ಸನ್ನ ನೋಯಿಸ್ಬೇಡಿ ತಡಿ. ಎಳೆ ಮನಸ್ಸನ್ನ ನೋಯಿಸ್ಬೇಡಿ, ಎಳೆ ಮನಸ್ಸನ್ನ ನೋಯಿಸ್ಬೇಡಿ. किमर्थमागतं कन्यार्थिनो वयं गोत्र प्रवरगण्यते श्रीमद्यजुष्याचारोधायन सूत्रान्वित वासिष्ठाङ्गीरस कौण्डिन्येति त्रया ऋषय प्रवरान्वित वासिष्ठगोत्रोद्भवायां
ದೇವೇಂದ್ರ ಶರ್ಮಣಃ ಪಪೌತ್ರಾಯ ನಾರಾಯಣ ಶರ್ಮಣಃ ಪೌತ್ರಾಯ ಅಪ್ಪಣ್ಣಸ್ಯ ಶರ್ಮಣಃ ಪುತ್ರಾಯ ಮಂಜುನಾಥ ಶರ್ಮಣೇ ವರಾಯ ಇಮಾಂ ಕನ್ಯಾಂ ಭಾರ್ಯಾತ್ವಾಯ ವೃಣೀಮಹೇ ವೃಣೀಧ್ವಂ ನಾರಾಯಣೋ ನಾರದ ಗೀಯಮಾನೋ ನಾಗೇಂದ್ರಶಾಯೀ ನರಕಾಸುರಾರಿ ವೇದಾಂತ ವೇದ್ಯೋ ವಿಭುಜನ್ಮ ಹೇತೋ ವಧೂವರಾಭ್ಯಾಂ ವರದಾ ಭವಂತು ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ಜೀವಂತು ಶರದಾಂ ಶತಂ ಧರ್ಮೇ ಚ ಅರ್ಥೇ ಏನ್ ಶಾನುಭೋಗ್ರೆ ಹೇಗಿದೆ ಜೋಡಿ? ಕೂತ್ಕೊಳ್ಳಿ ಎಲ್ಲ ಅಮಲ್ದಾರದೆ ಕೂತ್ಕೊಳ್ಳಿ. ದೊಡ್ಡ ಮಾತು, ಇಲ್ಲಿ ನಡೀತಾ ಇರೋ ಮದುವೆ ಒಂದು ನೆಪ ಮಾತ್ರ. ಅದು ಮುಂಚಿತವಾಗಿ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ. ನೋಡಿ ನೋಡಿ ಹೇಗಿದೆ ಜೋಡಿ, ಒಬ್ರಿಗೊಬ್ರು ಹೇಳ ಮಾಡುತ್ತಾಗಿದೆ. ಇದಕ್ಕಿನ್ನ ಹೆಚ್ಚಿಗೆ ಇನ್ನೇನ್ ಬೇಕು ಹೇಳಿ ನಿಮ್ಗೆ? ಅವರು ಸುಖವಾಗಿದ್ರೆ ಅಷ್ಟೇ ಸಾಕಲ್ವೇ? ಹೌದ ಮಲ್ದಾರ್ರೆ, ನನಗೆ ಬೇಕಾಗಿರೋದು ಅಷ್ಟೇ, ನನ್ನ ಮಗಳ ಸುಖ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು, ನಮ್ಮೂರು ಚೆಂದವೋ. ಏನಿದು? ಏನ್ರಿ ಅದು? ಏನೇ ಗೊತ್ತಿಲ್ಲ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು, ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ಅಪ್ಪ, ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ಯಾಕೆ ಏನಾಯ್ತು? ಬೆಳಕಾಗೋಯ್ತು, ನಾನಿನ್ ಬರ್ಲಾ? ರಾತ್ರಿ ಎಲ್ಲ ಕನ್ಸ್ ಕಾಣೋದ್ರಲ್ಲೇ ಆಗೋಯ್ತಲ್ಲೇ. ಪದ್ಮ, ಯಾಕೆ?
ಬಿಸಿ ಹಾಗೆ ಎರಡಲೆ ನಾಲಗೆ ಇದ್ದರು ಸುಮ್ಮನೆ ಎರಗುವೆ ನಿನಗೆ ಈಗಲೇ ಹೊರಗೆ ಪೋ 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 ನೀವು ನಾನೇ ರಾಘವ. ರಾಘವ, ಚೆನ್ನಾಗಿದ್ದೀರಾ? ಓ ಸ್ವಾಮಿ, ಇದೇನು ಮದುವೆ ಆದ್ಮೇಲೆ ಇಷ್ಟ ಬೇಗ ಎಲ್ರನ್ನು ಮರ್ತೆ ಬಿಡೋದೆ? ದೇಶಕ್ಕೆ ದೇಶನೇ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರೆ ನೀವು ಮಾತ್ರ ಇಲ್ಲಿ ಹುಡುಗರ ಮುಂದೆ ನಾಗರ ಹಾವೆ ಹಾವಳು ಹೂವೆ ಅಂತ ಪುಂಗಿ ಓದ್ತಾ ಇದ್ದೀರಲ್ವೇ? ಅದು ಒಂದ್ ರೀತಿ ಬ್ರಿಟಿಷರನ್ನ ಎರಡು ತಲೆ ನಾಗರ ಹಾವು ಅಂತ ಬರೆದ ಪದ್ಯ ರಾಘವ. ಇದು ಅದರ ಒಳ ಅರ್ಥ. ಒಂದರ್ಥದಲ್ಲಿ ಇದು ಕೂಡ ದೇಶ ಸೇವೆ ಅಲ್ವೇ? ನಿಜ. ಆದ್ರೂ ಮಂಜು, ನಮ್ಮ ಚಳವಳಿ ಮುಖಂಡರಾದ ಶಂಕರ್ ಪಾಟೀಲ್ರು ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ನಾನು ಬಹಳ ದಿನಗಳಿಂದ ನಿಮ್ಗೆ ಕಾಯ್ತಾ ಇದ್ದೆ, ಅಂತೂ ಇವತ್ತು ಸಿಕ್ಕಿದ್ದೀರಾ. ಬನ್ನಿ ಹೋಗೋಣ. ಈಗ ನಂಗೆ ಪಾಠ ಇದೆಯಲ್ಲ, ಜಾಗ ಹೇಳಿದ್ರೆ ಆಮೇಲೆ ನಾನೇ ನೇರವಾಗಿ ಬಂದ್ಬಿಡ್ತೀನಿ. ಅದು ಅಲ್ಲದೆ ಮನೇಲಿ ಬೇರೆ ಹೇಳಿಲ್ಲ. ಪಾಪ ಪದ್ಮ ಕಾಯ್ತಿರ್ತಾಳೆ. ಇರ್ಲಿ ಸ್ವಾಮಿ, ಬೇಗ ಬಂದು ಬಿಡಬಹುದು. ಸಂಜೆ ಒಳಗೆ ನಿಮ್ಮನ್ನು ಕಳಿಸೋ ಜವಾಬ್ದಾರಿ ನಂದು. ಸರಿ, ಹುಡುಗರನ್ನ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು. ಮಹಾತ್ಮ ಗಾಂಧಿಯವರ ತತ್ವನ ಯಾರು ಮೀರಬಾರದು. ನಮ್ಮ ಉದ್ದೇಶ ಉದ್ರೇಕದಿಂದ ಕೆಲಸ ಮಾಡುವುದಲ್ಲ, ಜನರನ್ನ ಎಚ್ಚರಿಸೋದು, ಅವ್ರ ಮನಸ್ನಾಗ ಸ್ವಾತಂತ್ರ್ಯತಾದ ಅನಿವಾರ್ಯತಾನ ಬಿತ್ತುವುದು. ಇದೆಲ್ಲ ನನ್ಗೆ ಹೊಸ ಅನುಭವ. ಇದರಿಂದ ಒಳ್ಳೇದಾಗ್ಬೇಕಷ್ಟೇ. ದೇಶಕ್ಕೆ ದೇಶನೇ ಈ ಅನುಭವಕ್ಕೋಸ್ಕರ ಕಾಯ್ತಾ ಇದೆ ನೋಡಿ. ಹೌದು. ಅದಕ್ಕೆ ಕಾರ್ಯಕರ್ತರಾದ ನೀವು ಜೈ ಮಾರುತಿ ಜೈ. ನಿಧಾನ. ನಮಸ್ಕಾರ. 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 ಬರ್ರಿ ಬರ್ರಿ ಬನ್ನಿ. ಪಾಟೀಲ್ರೇ ಇವರು. ನಮಸ್ಕಾರ. ಗೊತ್ತು, ಮಂಜುನಾಥ ನವೆಲ್ಲೂರಿನ ಮಾಸ್ತರು, ಕವಿಗಳು. ನನಗಿಂತ ಮೊದ್ಲೇ ನನ್ ಸುದ್ದಿ ಬಂದ್ಬಿಟ್ಟಿದೆ. ನಮ್ಮವರು ಅಂದ್ಮೇಲೆ ಅಷ್ಟಾರ ಗೊತ್ತಾಗ್ಬಿಡನ್ರೆ. ಬರ್ರಿ ಬನ್ನಿ, ಬರ್ರಿ ಬರ್ರಿ ಕೂಡ್ರಿ. ಅಂದಾಗ ನಾ ಏನ್ ಹೇಳ್ತಿದ್ದೆ? ಮಹಾತ್ಮ ಗಾಂಧಿಯವರ ಕನಸು ನನಸಾಗಬೇಕಾದ್ರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಬ್ರಿಟಿಷರ ದಬ್ಬಾಳಿಕೆಯನ್ನ, ನಮ್ಮ ಗುಲಾಮತನನ ಜನರ ಮನಸ್ಸಾಗ ನಾಟು ಹಂಗ ಹೇಳ್ಬೇಕು. ಅದಕ್ಕ ನಮ್ಮನ್ನೆಲ್ಲ ಕರ್ಸಿದ್ದು. ಏನಂತೀರ ಮೇಷ್ಟ್ರೆ? ನಾವು ನೀವು ಏಕಚಿತ್ರ ಕೆಲಸ ಮಾಡ್ತೀವಿ. ನೀವು ಆ ಸಾಮಾನೆಲ್ಲ ಗಂಟು ಕಟ್ರಿ, ಮತ್ ನಮಗೋಸ್ಕರ ಕಾಯಬೇಡ್ರಿ. ಯಾವ್ದು ಬಿಡದಂಗ್ ತಗೊಂಡೋಗ್ರಿ. ನಾನು ಏನಪ್ಪಾ ಹೇಳ್ತಿದ್ದೆ ಅಂದ್ರ, ಈ ಬಿಡುಗಡೆ ಹೋರಾಟ ನಮ್ಮ ಚಳವಳಿಯ ಮೊದಲ ಘಟ್ಟ ಅಷ್ಟೇ. ಅದಕ್ಕೆ ಮುಂದ ಇನ್ನೂ ಬಹಳಷ್ಟು ಮಾಡೋದದ. ಸ್ವತಂತ್ರ ಭಾರತದಾಗ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಾಗ ಸಮನ್ವಯ ತರುವುದು, ಆರ್ಥಿಕ ಪ್ರಗತಿ ಸಾಧಿಸಿ ಅದರ ಫಲನ ಎಲ್ರಿಗೂ ಸಿಗೋ ಹಂಗ ಹಂಚುವುದು, ಇವು ನಮ್ಮ ಧ್ಯೇಯ. ಇವಕ್ಕ ಏನೇ ಅಡ್ಡಿ ಬಂದ್ರು ನಾವು ಎದೆಗೊಡ್ಲಿಕ್ಕ ಸಿದ್ಧರಾಗಬೇಕು. ನಮ್ಮ ಸಾಧನ ಮತ್ತು ಸಿದ್ಧಿ ಏನದ, ಅವು ನಮ್ಮ ದೇಶದ ಬಿಡುಗಡೆಗಾಗಿ. ನಾವು ಭಾರತೀಯರೆಲ್ಲ ಒಂದೇ ತಾಯಿ ಮಕ್ಕಳು. ನಮ್ಮಲ್ಲಿ ಕಲಹ, ಭಿನ್ನಾಭಿಪ್ರಾಯ ಬೇಡ. ಯಾವುದೇ ಪ್ರಚೋದನೆಗೂ ಸಂಯಮ ಕಳ್ಕೋಬೇಡ್ರಿ. ನೀವು ಹೇಳ್ರಿ, ಬ್ಯಾರೆಯವ್ರನ್ನು ಎಬ್ಬಸ್ರಿ. ಗುರಿ ಸಾಧಿಸೋ ತನಕ ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ತೆಗಿಬೇಡ್ರಿ. ತಾಳ್ಮೆ ಸಹನೆಯಿಂದ ಸತ್ಯಾಗ್ರಹ ನಡೆಸ್ರಿ. ಶಾಂತಿ ನಮ್ಮ ಬೀಜ ಮಂತ್ರ ಆಗಲಿ. ಬೋಲೋ ಭಾರತ್ ಮಾತಾ ಕಿ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಇನ್ಕಿಲಾಬ್, ಇನ್ಕಿಲಾಬ್, ಬೋಲೋ ಭಾರತ್ ಮಾತಾ ಕಿ. ನೀವು ಹಿಂದಿನ ಸಲನು ಇಲ್ಲೇ ಇದ್ದಿದ್ರೇನ್ರಿ ಪಾಟೀಲ್? ಹಿಂಗೆ ಜ್ಞಾಪಕ ಆಗ್ತದಪ್ಪ, ಹಿಂಗೆ ಇರ್ಬೇಕು.
ಸಾಮಾಜಿಕ ಶಾಂತಿಗೆ ಭಂಗ ತಂದು ಜನಗಳನ್ನು ಗುಂಪು ಕೂಡಿಸಿ ಪ್ರಚೋದಿಸಿ ಆಡಳಿತ ಸರ್ಕಾರಕ್ಕೆ ವಿರುದ್ಧವಾಗಿ ಜನಗಳನ್ನು ಎತ್ತಿಕಟ್ಟಿದ್ದು ಅಪರಾಧವೆಂದು ಪರಿಗಣಿಸಿ ಬಂಧಿಸಿ ಕಾರಾಗೃಹದಲ್ಲಿಟ್ಟ ಈ ಕೆಳಕಂಡವರನ್ನು ಮುಂದೆ ಇಂತಹ ಕಾರ್ಯಪ್ರವರ್ತಕರಾಗಬಾರದೆಂದು ಎಚ್ಚರಿಕೆ ನೀಡಿ ಬಿಡುಗಡೆ ಮಾಡಲಾಗಿದೆ. ಶಂಕರ್ ಪಾಟೀಲ್, ರಾಘವೇಂದ್ರ, ಮಂಜುನಾಥ, ಶ್ರೀನಿವಾಸ, ಪುರುಷೋತ್ತಮ, ಮಹಾಲಿಂಗ, ನರಸಿಂಹ ನಾಯಕ್, ಅಂತೂ ಒಂದು ಘಟ್ಟ ದಾಟಿದು. ಇನ್ನು ಮುಂದದ ಮಹಾಸಾಗರ. ನೀವು ಒಬ್ಬ ಮಾಂತ್ರಿಕ ಇದ್ದ ಹಾಗೆ. ನಿಮ್ಮ ಮುಂದಾಳತ್ವದಲ್ಲಿ ಯಾವ ಸಾಗರನೂ ಲೆಕ್ಕಕ್ಕಿಲ್ಲ ಬಿಡಿ. ಅದಿರ್ಲಿ, ನಾವು ಅನ್ಕೊಂಡ್ ಹಂಗ ಇನ್ನು ಮುಂದಿನ ಕಾರ್ಯಾಚರಣೆ ನಡೆಸಬೇಕು. ನಾನು ಹಳ್ಳಿ ಹೊರಟೀನಿ, ನೀವು ನಿಮ್ ಸ್ಥಳಕ್ಕೆ ಹೋಗಿ ಮತ್ತೆ ನಾನು ಬಂದು ಭೇಟಿ ಮಾಡಿ. ಏನ್ ಬಾ ಮಂಜುನಾಥ, ನೀನು ಮಾಡೋದಕ್ಕೆ ಬಹಳ ಕೆಲಸ. ಅಯ್ಯೋ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕ? ಅವ್ರಿಗಿನ್ನ ಮದುವೆ ಆಗಿ 3-4 ತಿಂಗಳು ಕೂಡ ಆಗಿಲ್ಲ. ಹೊಸ ದಾಂಪತ್ಯ. ಹಂಗಾಗ್ಲಿ, ಅವ ಅವ್ರ ಊರಾಗ ಕೆಲಸ ಮಾಡ್ಲಿ. ಒಟ್ನಾಗ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ದಂಗ ಹಳ್ಳಿ ಆಗು ಜನಜಾಗೃತಿ ಆಗಬೇಕು. ನಾನೇನು ಬರ್ತೀನಪ್ಪ, ಒಳ್ಳೆ. ಮತ್ತ ಕೂಡ್ಲೇ ಭೇಟಿ ಮಾಡೋಣ. ಹಾ, ನಡಪ್ಪ. ಸರಿ. ಮಂಜು, ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಸಂಜೆ ಒಳಗ್ ಮನೆ ತಲುಪಿಸ್ತೀನಿ ಅಂದೆ. 3 ದಿನ ಆಗೋಯ್ತು. 3 ದಿನ ತಾನೆ, ಪರವಾಗಿಲ್ಲ ಬಿಡು. ಅಷ್ಟ್ರಲ್ಲಿ ಏನೂ ಪ್ರಳಯ ಆಗಿರಲ್ಲ. ಯಾಕೆ? ಒಂದು ಕಲ್ಪನೆ ನಗು ತರಿಸ್ತು. ಬಲರೆ ಮೆರವೆ ಸುಖದಿ ಇದರೆಯೊಳ್ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರವೆ ಸುಖದಿ ಧೀರವೀರರೊಳು ಘನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯಲ್ಲಿ ನಿರುತವು ಧರೆಯೊಳು ಸುಖದೊಳು ಬಾಳುತ್ತೆ ನಿರುತವು ಧರೆಯೊಳು ಸುಖದೊಳು ಬಾಳುತ್ತೆ ನಿರುತವು ದುಶ್ಯಾಸನ ಕೇಳು ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಗುಣವನ್ನು ನಾಂಬೀರಿ ಹಠ ಮಾಡಿ ಹರಿಗಳ ದಳಗಳ ಶಿರವನ್ನು ತರಿಯುತ್ತೆ ಬಲರೆ ಮೆರವೆ ಸುಖದಿ ಧರೆಯೊಳ್ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರವೆ ಸುಖದಿ ಭೀಷ್ಮ ದ್ರೋಣ ರವಿಸುತ್ತ ಪದ್ಮಾ, ಯಾರದು? ಮಂಜು, ಒಂದ್ಸಲ ಪದ್ಮ ನೋಡ್ಕೊಂಡು ಪದ್ಮ. ಪದ್ಮ, ಎಚ್ಚರಿಕೆ ಇರ್ಲಿ, ಪೊಲೀಸರಿದ್ದಾರೆ. ಪದ್ಮ, ಯಾಕೆ ಇನ್ ನೋಡು ಪದ್ಮ. ಅಯ್ಯೋ, ಎಂತ ಹುಚ್ಚಿ ನಾನು. ಹೇಗಿದ್ದೀರಾ ನೀವು? ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ದೀರಾ? ಎಷ್ಟು ಸ್ವರ್ಗ ಹೋಗಿದ್ದೀರಾ? ಬನ್ನಿ, ಊಟ ಮಾಡಿ ನಡೀರಿ ಒಳಗಡೆ ನಡೀರಿ. ಪದ್ಮ, ಬನ್ನಿ. ಇಷ್ಟ ದಿನ ಯಾವ ಊರಲ್ಲಿದ್ರೆ ನೀವು? ಹೊಸದುರ್ಗ. ಅಯ್ಯೋ, ಬರೀ ಕಾಡು ಮೇಡು. ನಡೆದು ಎಷ್ಟು ಕಾಲು ನೋಯ್ತಿದ್ಯೋ ಏನೋ. ಕಪ್ಪಗ್ ಬೇರೆ ಆಗ್ಬಿಟ್ಟಿದ್ದೀರಾ. ಕೂತ್ಕೊಳ್ಳಿ. ಇಲ್ಲಿ ಬಾ ಪದ್ಮ. ಸ್ವಲ್ಪ ಊಟ ಮಾಡಿ. ಊಟ ಬೇಡ, ಮಾತಾಡೋಣ. ಹೋಗ್ಲಿ, ಒಂದ್ ಲೋಟ ಹಾಲಾದ್ರೂ ಕುಡಿಬೇಕು. ಇನ್ನೇನ್ ಕಾದ್ಬಿಡುತ್ತೆ. ಪದ್ಮ, ಕೂತ್ಕೊಳ್ಳಿ. ಪದ್ಮ, ಇಲ್ಲಿ ನೋಡಿ, ಮಗು ಹೇಗೆ ಓದಿತಾ ಇದೆ ನೋಡಿ. ಗೊತ್ತಾಗ್ತಾ ಇದೆಯಾ? ಹಾ ಪದ್ಮ, ಹಾ. ಮಗುಗೆ ಏನಂತ ಹೆಸರಿಡೋಣ? ಭಾರತಿ. ಭಾರತ್. ಭರತ್, ಭಾರತಿ.
ಶಾನ್ ಬೋಗ್ರೆ ಬಾಗಿಲು ತೆಗೀರಿ. ಪದ್ಮ ಶಾನ್ ಬೋಗ್ರೆ ಮುಂಚೆನೆ ಹೋಗ್ಬೇಕು. ಬಾಗಿಲು ತೆಗೀರಿ. ನಾ ಬರ್ಲಾ? ಬಾಗಿಲು ತೆಗೀರಿ. ಏನದು ದಫಿದಾರೆ? ಏನ್ ಸ್ವಾಮಿ ಅದು ಅಂದರ ಆವಾಜ್ ಬಂತಲ್ಲ? ಅದು ಹಾಲಿನ ನೆಲದ ಮೇಲೆ ಬೆಕ್ಕ ಹಾರ್ತೀನಿ. ಮನೇಲಿ ಯಾರು ಇಲ್ಲ, ಇರೋದಿಬ್ರು ಹುಡುಗಿಯರು. ಅವರೇ ದಡ ಬಡ ಓಡಾಡಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ಹಾಲಿನ ಪಾತ್ರೆ ಬೀಳೋದೆಂತ ನಮ್ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮ್ಗೆ? ಯಾವ್ದಕ್ಕೂ ಅಂದರ್ ಒಂದಪ್ಪ ತಲಾಶ್ ಮಾಡೇ ಬಿಡ್ತೀವಿ. ದಫೆದಾರೆ, ಒಳಗೆ ಬಸ್ರು ಹೆಂಗ್ಸು, ನಿಮ್ಗೆ ಹೊತ್ತು ಗೊತ್ತಿಲ್ವೇನ್ರಿ? ಬರ್ಲಾ ಪದ್ಮ? ಆಯ್ತಣ್ಣ. ಅಯ್ಯೋ नारायण राव तुम उधर जाओ. जा हाल चलो फिर. ಹುಷಾರ್ ಸ್ವಾಮಿ, ಕಣ್ ತಪ್ಸಿ ಏನೇನೋ ಮಾಡಕ್ ಹೋಗ್ಬಿಟ್ಟಿದೆ. ಆಮೇಲೆ ಒಂದೋಗಿ ಇನ್ನೊಂದಾದೀತು. ಅಂಥದ್ದೇನಿಲ್ಲ, ನೀವೇನೋ ಆ ಬಗ್ಗೆ ಯೋಚನೆ ಮಾಡ್ಬಿಡಿ. ಮಾಫ್ ಕರ್ನಾ ಸ್ವಾಮಿ, ಬರ್ತೀನಿ. ನಮಸ್ಕಾರ. ಶಾಮರಾಯರೇ, ಪದ್ಮ, ತುಂಗೆ, ಶಾನ್ಭೋಗ್ರು ಇವರೆಲ್ಲ ಎಲ್ಲಿ? ನೀನು ಗುಂಡು ತಗಲಿ ಸತ್ತು ಹೋದೆ ಅಂತ ಸುದ್ದಿ ಕೇಳಿದ ತಕ್ಷಣ ಶಾನ್ಭೋಗ್ರು ಹಾಸಿಗೆ ಹಿಡಿದು ಮಲಗಿಯೇ ಬಿಟ್ರು ಅಷ್ಟೇ. ಒಂದಿನ ಬೆಳಿಗ್ಗೆ ಎದ್ದು ನೋಡುವಾಗ ಇನ್ನೆಲ್ಲಿ ಶಾನ್ಭೋಗ್ರು? ತುಂಗಭದ್ರೇನ ಅವಳ ಸೋದರ ಮಾವ ಬಂದು ಕರ್ಕೊಂಡು ಹೋದ. ಪಾಪ ಪದ್ಮ ಯಾರಿಗೂ ಹೇಳ್ದೆ ಹೊರಟೇ ಹೋಗಿಬಿಟ್ಲು. ಅದೇನೋ ನಗರದಲ್ಲಿದ್ದಾಳೆ ಅಂತ ಸುದ್ದಿ. ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಆ ಹಸುಳೆ ಕನ್ನಮ್ಮನ್ನ ಕಟ್ಕೊಂಡು ಹೇಗೆ ಜೀವನ ಸಾಗಿಸ್ತಾಳೋ ಆ ದೇವರಿಗೆ ಗೊತ್ತು. ಮಂಜು
ಮಂಜು ಶ್ಯಾಮ್ರೇ, ನಾನು ಪದ್ಮನ್ ಹುಡ್ಕೊಂಡ್ ಬರ್ತೀನಿ. ನನ್ಗೆ ಆಶೀರ್ವಾದ ಮಾಡಿ. ಹಾಗೆ ಆಗ್ಲಪ್ಪ, ನಿಂಗೆ ಒಳ್ಳೇದಾಗ್ಲಿ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡರಂಜಿ ಓಡಿ ಹೋಗುವಾಗ, ಜೋಡು ಹೆಂಡರಂಜಿ ಓಡಿ ಹೋಗುವಾಗ. ಮಂಜ, ಒಂದ್ ಕಾಫಿ ತಂದ್ಕೊಡಲ್ಲೇ. ಬಂದೆ. ಎಚ್ಚರಗೊಳ್ಳಲಿಲ್ಲ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದನಲ್ಲ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದನಲ್ಲ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಅಚ್ಚಿನೊಳಗೆ ಮೆಚ್ಚು. ಎಷ್ಟಾಯ್ತಪ್ಪ? ಒಂದ್ ಕಾಸು. ಕಿಚ್ಚತ್ತು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಮೈಸೂರ ಮಲ್ಲಿಗೆ ಕವನ ಸಂಕಲನ ಬಿಡುಗಡೆ ಸಂಜೆ 5ಕ್ಕೆ ನಗರದ ಪುರಭವನದಲ್ಲಿ. ಇವತ್ತು 26ನೇ ತಾರೀಕಲ್ವಾ? ಹೌದು. ಈಗ ನಗರಕ್ಕೆ ಯಾವ್ದಾದ್ರು ಬಸ್ ಇದೆಯಾ? ಅಯ್ಯೋ, ಊರಿಗೆ ಒಂದೇ ಬಸ್ಸು, ಅದು ನೀವು ಬಂದದ್ದು. ಇನ್ ನಾಳೆ ಬೆಳಿಗ್ಗೆನೆ. ನಾನು ಆದಷ್ಟು ಬೇಗ ನಗರಕ್ಕೆ ಹೋಗ್ಬೇಕು. ಏನಾದ್ರೂ ಬೇರೆ ದಾರಿ ಇದೆಯಾ? ಸ್ವಲ್ಪ ಮುಂದೆ ಹೋಗಿ, ಇಲ್ಲೇ ಓಡಾಡಕ್ಕೆ ಅಂತ ಒಂದು ಕುದುರೆ ಗಾಡಿ ಇದೆ, ಸಿಕ್ಕರು ಸಿಗ್ಬೋದು. ತುಂಬಾ ಉಪಕಾರ ಆಯ್ತು. ನಮಸ್ಕಾರ. ಮಹನೀಯರೇ ಮತ್ತು ಮಹಿಳೆಯರೇ, ದಿವಂಗತ ಮಂಜುನಾಥ ಅವರು ಬರೆದ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಸುಪ್ರಸಿದ್ಧ ಸಾಹಿತಿಗಳಾದ ಶ್ರೀ ಸೀತಾರಾಮ್ ಆಚಾರ್ಯರು ಕವನ ಬಿಡುಗಡೆ ಮಾಡಲು ಒಪ್ಪಿರುತ್ತಾರೆ. ಅವರಿಗೂ ಆದರದ ಸ್ವಾಗತ. ಕವಿಯಾಗಿ ತನ್ನ ಕವನಗಳ ಮೂಲಕ ಜನರ ನಾಡಿಯನ್ನು ಸ್ವಾತಂತ್ರ್ಯದ ಕಡೆಗೆ ತಿರುಗಿಸಿದಂತಹ ಪುಣ್ಯಾತ್ಮ ನಿಜಕ್ಕೂ ದೊಡ್ಡ ಮನುಷ್ಯ. ಇವತ್ತು ಮಂಜುನಾಥನ ಮೊಂಡ ಇಲ್ಲ, ಆದ್ರೆ ಆತ ಎಲ್ಲರ ಮನಸ್ಸಿನಲ್ಲೂ ಜೀವಿಸಿಕೊಂಡಿದ್ದಾನೆ. ಈ ಕವನಗಳ ಮೂಲಕ ಆತ ನಮ್ಮೆಲ್ಲರ ಹೃದಯ ಮನಸ್ಸುಗಳನ್ನು ಆವರಿಸಿಕೊಂಡಿದ್ದಾನೆ. ಇಂತಹ ಅಪೂರ್ವವಾದ ಕವನ ಸಂಕಲನ ತಂದಂತಹ ಮಂಜುನಾಥನ ಪತ್ನಿ ಪದ್ಮಮ್ಮ, ಇವರು ಕೂಡ ತಮ್ಮ ಅಗಲಿದ ಪತಿಯಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದವರು. ಹೆಣ್ಣು ಮಕ್ಕಳಲ್ಲಿ ಚಳುವಳಿಯ ಕಿಡಿಯನ್ನು ಬಿತ್ತಿದವರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಪಾರ ಕಷ್ಟ ನಷ್ಟಗಳನ್ನು ಉಂಡವರು. ಅವರನ್ನ ವೈಯಕ್ತಿಕವಾಗಿ ಕಂಡಂತ ಯಾರಿಗೇ ಆದ್ರೂ ಅವ್ರ ಬಗ್ಗೆ ಅಭಿಮಾನ ಮೂಡದೇ ಇರಲಾರದು. ನಾನು ಈ ಸಂದರ್ಭದಲ್ಲಿ ಅವರ ಈ ಅಮೋಘವಾದ ಕೆಲಸಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಮಹನೀಯರೇ, ಈ ಶುಭ ಸಂದರ್ಭದಲ್ಲಿ ದಿವಂಗತ ಕವಿಯ ಬಂಧುಗಳಿಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಇಚ್ಛಿಸ್ತೀವಿ. ಮಂಜುನಾಥರ ಮಗಳು ಕುಮಾರಿ ಭಾರತಿ ಈ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸ್ವಲ್ಪ ಜಾಗ ಬಿಡಿ, ನಾನು ಹೋಗ್ಬೇಕು.